ಮೊರೆಯನು ಆಲಿಸು ಕರುಣಾಮೂರ್ತಿ ಭಕ್ತರ ಪೊರೆಯುವ ದೀನನ ಬಂಧು ರಾಮ ರಾಮ ಶ್ರೀರಾಮಚಂದ್ರ ನಮಸ್ಕರಿಸುವನು ದೇವ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಇಲ್ಲಿ ನೆಲೆಸಲು ಕಾರಣವೇನು ದೇವ? ನಿನ್ನ ವೃತ್ತಾಂತವನ್ನು ವಿವರವಾಗಿ ತಿಳಿಸು. ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮ ಅಣ್ಣನು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮ ಅಣ್ಣನು ಆತನನ್ನು ಬೆನ್ನಟ್ಟಿದನು. ನಾನು ಅವರನ್ನು ಹಿಂಬಾಲಿಸಿದೆ. ಇಬ್ಬರು ಸೇರಿ ಒಂದು ದೊಡ್ಡ ಗುಹೆಯನ್ನು ಪ್ರವೇಶಿಸಿದರು. ಗುಹೆಯ ಬಾಗಿಲಲ್ಲಿ ನಾನು ಕಾವಲು ಕುಳಿತೆನು. ದೇವ, ವರ್ಷಾಕಾಲವಾದರೂ ಯಾರೊಬ್ಬರೂ ಹೊರಗೆ ಬರಲಿಲ್ಲ. ಆಗ ಒಂದು ದಿನ ಗುಹೆಯಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರಲು ನಮ್ಮಣ್ಣನೇ ಮೃತನಾಗಿರಲೆಂದು ತಿಳಿದು ಗುಹೆಯ ಬಾಗಿಲಿಗೆ ದೊಡ್ಡದೊಂದು ಬಂಡೆನ್ನೆಳೆದು ಬಂದೆ. ನಂತರ ಪಟ್ಟಣದಲ್ಲಿ ರಾಜ್ಯವನ್ನು ನೋಡುತ್ತಿದ್ದೆನು. ದುಂದುಬಿಯನ್ನು ಸಂಹರಿಸಿದ ನಮ್ಮಣ್ಣನು ನಾನಿಲ್ಲದಿರುವುದನ್ನು ಕಂಡು ಕುಪಿತನಾಗಿ ನನ್ನನ್ನು ಪಟ್ಟಣಕ್ಕೆ ಬಂದು ಕೊಲ್ಲಲು ತೊಡಗಿದನು. ಆದ್ದರಿಂದ ಅವನಿಂದ ತಪ್ಪಿಸಿಕೊಂಡು ಇಲ್ಲಿ ಬಂದು ನೆಲೆಸಿದ್ದನು ದೇವ. ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಹೌದೇ? ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು ಸುಗ್ರೀವರಾಜ? ಏಕೆಂದರೆ ದುಂದುಬಿಯನ್ನು ಸಂಹರಿಸಿದ ನಮ್ಮಣ್ಣನು ಆತನ ಕಳೆಯ ಬರವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸಿಯಾಗಿದ್ದ ಆಶ್ರಮಕ್ಕೆ ಬಿದ್ದವು. ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಕುಪಿರತರಾದ ಮಹರ್ಷಿಗಳು ಯಾರು ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರಗಳಾಗಲಿ ಎಂದು ಶಾಪ ಇಟ್ಟಿರುವರು. ಆದ ಕಾರಣ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು. ಏನು? ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ? ಹೌದು ದೇವ. ಹಾಗಾದರೆ ಅವನು ಶಿಕ್ಷಾರ್ಹನೆ ಸರಿ. ಆ ವಾಲಿಯನ್ನು ಸಂಹರಿಸಿ ಆತನನ್ನು ಕೊಂದು ನಿನ್ನನ್ನು ಕಿಷ್ಕಿಂಧೆಗೆ ರಾಜನನ್ನಾಗಿ ಮಾಡುತ್ತೇನೆ. ಹೋಗು ಸುಗ್ರೀವರಾಜ, ಧೈರ್ಯವಾಗಿ ಆ ವಾಲಿಯನ್ನು ಯುದ್ಧಕ್ಕೆ ಕರೆ. ದೇವ, ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಜಯಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ 7 ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಮಾತ್ರ ಸಾಧ್ಯವೆಂದು ಮತಂಗ ಮಹರ್ಷಿಗಳ ಶಾಪ ಇದುವರು. ದೇವ, ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ದೇವ. ಸುಗ್ರೀವರಾಜ, ದೇವ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ? ಅದು ಹಲ್ಲಿ ನೋಡು. ಈಗ ನಿನ್ನ ಅನುಮಾನವು ಪರಿಹಾರವಾಯಿತೆ? ಪರಿಹಾರವಾಯಿತು. ಮತ್ತಿನ್ನೇಕೆ ತಡ? ಹೋಗು, ವಾಲಿಯನ್ನು ಯುದ್ಧಕ್ಕೆ ಕರೆ. ಹಾಗೆಯೇ ಆಗಲಿ. ಮಾರುತಿ, ಯುದ್ಧಕ್ಕೆ ಕರೆ ಒಡೆಯ. ಧೈರ್ಯವಾಗಿ ಕರೆ. ಧೈರ್ಯವಾಗಿ ಕರೆಯಲೇ? ಧೈರ್ಯವಾಗಿ ಕರೆ. ಮಾರುತಿ, ಮಾರುತಿ, ಏಕೋ ಭಯವಾಗುತ್ತಿದೆ. ಧೈರ್ಯವಾಗಿ ಕರೆಯಲೇ? ಭಯಪಡಬೇಡ ಬಡಿಯ, ಧೈರ್ಯವಾಗಿ ಕರೆ. ಧೈರ್ಯವಾಗಿ ಕರೆಯಲೇ? ಕರೆ ಕರೆ. ಕೆಲವೋ ಏಡಿಯಾದ ವಾಲಿಯೇ, ಈ ದಿವಸ ಜೀವಗಳ್ಳನಂತೆ ಎಲ್ಲಿ ಅಡಗಿ ಕುಳಿತಿರುವೆಯೋ? ಧೈರ್ಯವಿದ್ದರೆ ಈಗ ಬಾರೋ ನನ್ನೊಡನೆ ಯುದ್ಧಕ್ಕೆ. ನನ್ನಿಂದ ಹೊಡೆತಗಳನ್ನು ತಿಂದು ಮಾಡಿದರಾದರು ಯುದ್ಧಕ್ಕೆ ಕರೆಯುತ್ತಿರುವೆ ಆ ಮದಾಂತ. ಬಾರೋ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವನ ಹತ್ತಿರನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವುದು. ಬಾ, ಇಂದಿಗೆ ನಿನ್ನ ಆಯಸ್ಸು ಮುಗಿತಂತೇಳಿ ನಿನ್ನ ಅಂತಿಮ ಯಾತ್ರೆಗೋಸ್ಕರ ಸಕಲ ಸಿದ್ಧತೆಗಳನ್ನು ಮಾಡಿಕೊ. ಯುದ್ಧಕ್ಕೆ ಸಿದ್ಧನಾಗೋ ಮದಾಂತ. ಸಿದ್ಧನಾಗೋ ಮದಾಂತ. ಸಿದ್ಧನಾಗೋ ಮದಾಂತ.
ದಂಡದಿಂದ ಬಡಿದು ಕೊಲ್ಲುವೆ ದುರುಳ ನಿನ್ನ ದಂಡದಿಂದ ಬಡಿದು ಕೊಲ್ಲುವೆ ಕೊಳ್ಳು ಮಾತು ಸಲ್ಲದಿದ್ದು ನಿಲ್ಲು ಯುದ್ಧಕ್ಕೆ ಕೊಳ್ಳು ಮಾತು ಸಲ್ಲದಿದ್ದು ನಿಲ್ಲು ಯುದ್ಧಕ್ಕೆ ಹರಮರಿಂದ ಬಂಡ ಧೈರ್ಯ ನನ್ನ ಮುಂದೆಯೇ ನನ್ನ ಮುಂದೆಯೇ ಸರಸವೆಂದು ಎನ್ನೊಡನೆ ಯುದ್ಧವ ಸರಸವೆಂದು ತಿಳಿಯ ಎನ್ನೊಡನೆ ಯುದ್ಧವ ಹರಮರಿಂದ ಬಂಡ ಧೈರ್ಯ ನನ್ನ ಮುಂದೆಯೇ ತಡೆಯಬಲ್ಲೆಯ ನನ್ನ ರೋಷವ ತಡೆಯಬಲ್ಲೆಯ ನನ್ನ ರೋಷವ ಸಹಿಸಬಲ್ಲೆಯ ಘಟಾಘಾತವ ಸಹಿಸಬಲ್ಲೆಯ ಘಟಾಘಾತವ ಅರಿಗಟ್ಟಿ ಪುಡಿಗುಟ್ಟಿ ಎಂಬ ಪುಡಿಗೆ ಹಟ್ಟುವೆ ಅಡಿಗಟ್ಟಿ ಪುಡಿಗುಟ್ಟಿ ಎಂಬ ಪುಡಿಗೆ ಹಟ್ಟುವೆ ಮೆಟ್ಟಿ ಪುಡಿಗುಟ್ಟಿ ಕಟ್ಟುವೆ ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆದಿಯಾದರೆ ನಿನ್ನನ್ನು ಇಲ್ಲೇ ಹೋತು ಬಿಡುವನು. ಹೋಗು, ಜೀವದಾನ ಮಾಡಿದ್ದೇನೆ, ಎಲ್ಲಿಯಾದರೂ ಬದುಕಿ ಹೋಗು. ಮಾರುತಿ ಮಾರುತಿ ಈ ಒಡೆತಗಳು ಸಾಕಪ್ಪ ಸಾಕು, ಅವರ ಸಹವಾಸವೂ ಸಾಕು. ಅವರು ಬಂದ ದಾರಿಯಲ್ಲಿಯೇ ಹಿಂತಿರುಗಿ ಬಿಡುವಂತೆ ಹೇಳು. ಒಡೆಯ, ಇದರಲ್ಲಿ ಏನೋ ವಿಷಯವಿರಬೇಕೆಂದು ತೋರುವುದು. ಶಾಂತನಾಗು, ಶಾಂತನಾಗು. ಪ್ರಭು ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಸ್ವಾಮಿ, ನಿಮ್ಮೀರುವರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ ಸ್ವಾಮಿ, ಅಗ್ರಜ, ಹೋಗು ಸುಗ್ರೀವರಾಜ, ಧೈರ್ಯವಾಗಿ ವಾಲಿಯನ್ನು ಕರೆ. ಜಯವು ಖಂಡಿತವಾಗಿಯೂ ನಿನ್ನದೇ. ಹಾಗೇ ಆಗಲಿ. ತಡಬೇಕೆ, ನೀನಿನ್ನು ಹೊರಡು. ಕೆಲವೋ ಏಡಿಯಾದ ವಾಲಿಯೇ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮೇಲೆ ಗೆದ್ದೆ ಎಂದು ಹಿರಿ ಹಿರಿ ಗುತ್ತಿರುವೆಯಾ? ಈಗ ಬಹಳ ಧೈರ್ಯವಿದ್ದರೆ ನನ್ನೊಡನೆ ಯುದ್ಧಕ್ಕೆ. ಯಾರೋ ಬೆಂಬಲಿಗರ ಬಂತು. ಬಾ, ಮೊದಲು ಆ ಬೆಂಬಲಿಗರ ಬರ ಮಾಡು. ಮೊದಲು ಅವರನ್ನು ಸಂಹರಿಸಿ ನಂತರ ನೀವು ವಿಚಾರಿಸಿಕೊಳ್ಳು. ಯಾರು ಯಾರು ಮರೆಯಲ್ಲಿ ನಿಂತು ಬಾಣ ಹೂಡಿದವರು? ನನ್ನ ಮುಂದೆ ಬಂದಿರಲಿಲ್ಲ ಬಾರದೆ. ಅವನು ದಶರಥ ರಾಜನ ಸುಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ ಪ್ರಭು, ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವೇನು? ನಾನು ನಿನಗೆ ಮಾಡಿದ ಅಪರಾಧವೇನು ಪ್ರಭು? ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪಮಾನವಲ್ಲವೇ? ಆದ್ದರಿಂದ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗಿಸಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಬೇಕಾಯಿತು. ಪ್ರಭು ರಾಮಚಂದ್ರ, ಕಪಿಗಳಾದ ನಮಗೆ ವಾವೆ ವರ್ಷಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ? ಅಲ್ಲದೆ ನೀವೀಗ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ದುರುಳನಾದ ದಶಕಂಠ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆದ್ದರಿಂದ
ಸೀತಾನ್ವೇಷಣೆಯ ಕಾರ್ಯದಲ್ಲಿ ಸಹಾಯಕನಾಗಿರುವುದರಿಂದ ಸುಗ್ರೀವರಾಜನ ಸಖ್ಯ ಮಾಡಬೇಕಾಯಿತು. ರಾಮಚಂದ್ರ ಪ್ರಭು, ಮೊದಲೇ ಈ ವಿಚಾರವನ್ನು ನನಗೆ ತಿಳಿದಿದ್ದರೆ ಆ ರಾವಣನ ಹೆಡೆಮುರಿ ಕಟ್ಟಿ ಕ್ಷಣಾರ್ಥದಲ್ಲಿ ತಂದು ಬಂದು ನಿಮ್ಮ ಪಾದಾರಗಳಿಂದ ಕೆಡುತ್ತಿದ್ದನು. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ರಾಮಚಂದ್ರ, ಬೇಡ. ರಾಮಬಾಣವು ಎಂದಿಗೂ ಸೇವ ಕೂಡದು. ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ಆದರೆ ನನ್ನದೊಂದು ಮಾತನಾಡಿಸುವಿರಾ? ಏನದು ವಾಲಿ? ನನ್ನ ಕುಮಾರದ ಅಂಗದನ ಸಂಪೂರ್ಣ ಭಾರವು ದಿನದಾಗಿರುವುದು ತಂದೆ. ಚಿಂತಿಸಬೇಡ ವಾಲಿ, ಚಿಂತಿಸಬೇಡ. ಕುಮಾರ ಅಂಗದನ ಯೋಗಕ್ಷೇಮವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ನೀನು ನಿಶ್ಚಿಂತೆಯಿಂದ ಪ್ರಾಣವನ್ನು ಬಿಡು. ಸಹೋದರ ಸುಗ್ರೀವ, ಶ್ರೀರಾಮಚಂದ್ರನ ಕೃಪಾಶೀರ್ವಾದವನ್ನು ಪಡೆದ ನೀನೇ ಧನ್ಯ. ಅಲ್ಲದೆ ನನ್ನ ಅಪರಾಧಗಳನ್ನು ಮನ್ನಿಸಿಬಿಡು. ಶ್ರೀರಾಮಚಂದ್ರನಿಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಹಾಯಕನಾಗಿ ನಿಂತು ಆಶೀರ್ವಾದವನ್ನು ಪಡೆದು ನಮ್ಮ ಕಪಿಕುಲವನ್ನು ಉದ್ಧಾರ ಮಾಡು. ರಾಮಚಂದ್ರ ಪ್ರಭು, ನನ್ನ ಪ್ರಾಣ ಉತ್ಮುಖವಾಗುತ್ತಂದೆ. ನನ್ನನ್ನು ಮೋಕ್ಷ ನೀಡು ಪರಮಾತ್ಮ, ಮೋಕ್ಷ ನೀಡು. ವೀರ ಸ್ವರ್ಗವನ್ನು ಪಡೆ ವೀರವರ. जय जय राम हरे, जय जय सीता हरे, जय जय राम हरे, जय जय सीता हरे, राम हरे हरे सीता हरे हरे, राम हरे हरे सीता हरे हरे, जय जय राम हरे, जय जय सीता हरे, जय जय राम हरे. दशरथ सुतरो जनिसि कशी हरे, दशरथ सुतरो जनिसि कशी हरे, लोकव बेळಗುವ ರಾಮ ಹರೇ, लोकव बेळಗುವ ರಾಮ ಹರೇ, जय जय राम हरे, जय जय राम हरे, जय जय सीता हरे, राम हरे हरे सीता हरे हरे, राम हरे हरे सीता हरे हरे, जय जय राम हरे, जय जय सीता हरे, जय जय सीता हरे, राम हरे. ಶ್ರೀರಾಮಚಂದ್ರನ ದಯೆಯಿಂದ ನಮ್ಮ ಸಂಕಷ್ಟಗಳೆಲ್ಲ ದೂರವಾದವು. ಅದೇ ಇನ್ನು ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ. ಹಾಗೇ ಆಗಲಿ. ಅಹಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ, ಅಹಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ, ಸ್ವಯಂವರ ಸಭೆಯೊಳು ಹರದನು ಮುರಿದು, ಸ್ವಯಂವರ ಸಭೆಯೊಳು ಹರದನು ಮುರಿದು, ಸೀತೆಯ ವರಿಸಿದ ರಾಮ ಹರೇ ಹರೇ, ಸೀತೆಯ ವರಿಸಿದ ರಾಮ ಹರೇ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾ ಹರೇ, जय जय राम हरे, जय जय सीता हरे, राम हरे हरे सीता हरे हरे, राम हरे हरे सीता हरे हरे, जय
ಸಮರ್ಥ. ಜೈ ರಘುವೀರ ಸಮರ್ಥ. जानकी नील कुंतले बालेंदु बाले जानकी नील कुंतले ಅದೇ ಅಲ್ಲಿರೋ ಅಲ್ಲಿ ಅಂದಾಗ ಬಂದು ಅಷ್ಟೇ. ಟೈಮ್ ಎಷ್ಟಾಗಿದೆ? ಜಾನಕಿ, ಹೇಗಿರುವೆ ಜಾನಕಿ? ದಿನ ಕಳೆದಂತೆಲ್ಲ ನಿನ್ನ ಚಿಂತೆಯೂ ಬಲವಾಗುತ್ತಿದೆ. ನಿನ್ನನ್ನಗಲಿ ನಾನು ಬದುಕಿರಲು ಸಾಧ್ಯವಿಲ್ಲ ಜಾನಕಿ, ಸಾಧ್ಯವಿಲ್ಲ. ಲಕ್ಷ್ಮಣ, ವಾಲಿಯ ಮನೆಯಾಗಿ ವರ್ಷ ಕಾಲ ಕಳೆದರು. ಆ ಸುಗ್ರೀವರಾಜನಿನ್ನೂ ಸೀತಾನ್ವೇಷಣೆಯ ಕಾರ್ಯದಲ್ಲಿ ತೊಡಗಲಿದೆ. ನೀವೀಗಲೇ ಹೋಗಿ ಎಚ್ಚರಿಸಿ ಬಾ ಲಕ್ಷ್ಮಣ. ಹಾಗೆ ಆಗಲಿ.
ಕಪಿಬಲ ಸರಿತಕ್ಕೆ ಬರುತ್ತಿರೆ ಗುರುತರ ಕಪಿಬಲ ಸರಿತಕ್ಕೆ ಬರುತ್ತಿರೆ ಗುರುತರ ಕಪಿಬಲ ಸರಿತಕ್ಕೆ ಬರುತ್ತಿರೆ ಗುರುತರ ಕಪಿಬಲ ಪರುಷದಿಂದಲೇ ಪರಮ ಪುರುಷ ಕರೆಯ ಹಗಲ ಶಿರದಿ ಪರುಷದಿಂದಲೇ ಪರಮ ಪುರುಷ ನರೆಯ ಹಗಲ ಶಿರದಿದಲ್ಲಿ ನರೆಯುತ್ತ ಧರೆಯೊಳಗಿರುವೆವು ನಿರುಗದಿ ನರೆಯುತ್ತ ಧರೆಯೊಳಗಿರುವೆವು ನಿರುಗದಿ ವರದ ಶರದ ಸುಖ ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಪ್ರಭು ಲಕ್ಷ್ಮಣದೇವ, ಮಳೆಗಾಲವಾದ ಕಾರಣ ಚೆದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ತಡವಾಯಿತು. ದಯಮಾಡಿ ಕ್ಷಮಿಸಬೇಕು. ಅಂಗದ ಲಕ್ಷ್ಮಣದೇವ, ಅವನಿಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿದ್ದೇನೇನು? ಉದಾಸೀನ ಮಾಡಿದರೆ ವಾಲಿಗಾತ ಕಥೆಯೂ ನಿಮಗಾಗುವುದು. ಜಾಗ್ರತೆಯಾಗಿ ಅಣ್ಣನ ಬಳಿಗೆ ಬರುವಂತೆ ಮಾಡು. ಆಗಬಹುದು ಮಹಾದಪ್ಪಣೆ. ಪ್ರಾಣ ಸಖಿ ಅಗಲಿ ಕಮಲಮುಖಿ ಜಾನಕಿ. ಪಂಚವಟಿ ತಟ ಪುಣ್ಯ ರೂಪಿಣಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲಾದಿನಿ ಅಯೋಧ್ಯ ಜನಮನ ಹೃದಯೋಲಾದಿನಿ ಜಾನಕಿ ಪ್ರಾಣ ಸಖಿ ಅಗಲಿ ದೀನಿಲ್ಲದೆನ್ನೆಯ ಬಾಳಿದು ವಿಫಲ ನೀನಿಲ್ಲದೆನ್ನೆಯ ಬಾಳಿದು ವಿಫಲ ಚಿಂತಾ ಸಂಚಿತ ಸಂತು ಜಾಲ
ನೀನಿಲ್ಲದನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ವಿರಗ ವೇದನೆ ಸಹಿಸಲ ಸದಳ ಸೀತಾ ಜಾನಕಿ ವಿರಗ ವೇದನೆ ಸಹಿಸಲ ಸದಳ ತನುವ ದಹಿಸುವ ಚಿರಂತ ಚಿತಾನಲ ತನುವ ದಹಿಸುವ ಚಿರಂತ ಚಿತಾನಲ ಪ್ರಾಣ ಸಖಿ ಅಗಲಿದೆಯ ಮುಖಿ ಸೀತಾ ಜಾನಕಿ ಎಲ್ಲಿರುವೆ ಸೀತಾ? ಹೇಗಿರುವೆ ಸೀತಾ? ದುರುಳನಾದ ದಶಕಂಠ ರಾವಣನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈ ಜಾರಿ ಕೆಳಕ್ಕೆ ಬಿದ್ದೀಯಾ? ಇಲ್ಲ, ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆ ಆ ಸೀತಾ. ಲಕ್ಷ್ಮಣನು ಕುಪಿತನಾಗಿ ಕಿಷ್ಕಿಂದಿಗೆ ಹೋದನು. ಅಲ್ಲಿ ಏನು ಅನಾಹುತವಾಯಿತೋ ತಿಳಿಯಲಿಲ್ಲವಲ್ಲ. ಏನು ಮಾಡಲಿ? ಲಕ್ಷ್ಮಣ, ಹೋದ ಕಾರ್ಯವೇನಾಯಿತು? ಅದು ಅಂಗದನು ಇತ್ತಲೇ ಬರುತ್ತಿರುವನು. ವಾನವೇಂದ್ರ ನಿರ್ಮಳು ಉದಾಸೀನತೆಯ